ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಇದೀಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಭಾರಿ ಮಳೆ ನಿರೀಕ್ಷೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿ 9 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಹವಾಮಾನ ಇಲಾಖೆಯಿಂದ ಸೂಚನೆ. ಕಂಬಳಕೂಟದ ಪದಕಗಳ ಸರದಾರ ಕೋಣ ಚಿಂಕ್ರ ನಿಧನ. ಶೇಕ್ ಹ್ಯಾಂಡ್ ನೀಡಿ ಗಮನ ಸೆಳೆದಿದ್ದ ಕೋಣ. 5 ವರ್ಷ ಪ್ರಾಯದಲ್ಲಿ ಬದುಕಿನ ಓಟ ನಿಲ್ಲಿಸಿದ ಕೋಣ ಚಿಂಕ್ರ. ಚಾರಣಕ್ಕೆ ಬಂದು ಕಾಡಿನ ಮಧ್ಯೆ ದಾರಿ ತಪ್ಪಿದ ವಿದ್ಯಾರ್ಥಿಗಳು. ಬಂಡಾಚಿ ಜಲಪಾತಕ್ಕೆ ತೆರಳಿ ದಾರಿ ಕಾಣದೆ ಕಂಗಾಲು. ಬಾಳೂರು ಪೊಲೀಸರಿಂದ 10 ಮಂದಿ ವಿದ್ಯಾರ್ಥಿಗಳ ರಕ್ಷಣೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಚಲಿಸಿದ ಕಾರು ಅಪಘಾತ. ಅದೃಷ್ಟವಶ ತಪ್ಪಿದ ಭಾರೀ ಅನಾಹುತ. ಕಾರಿನಲ್ಲಿದ್ದ ಪ್ರಯಾಣಿಕರು ಬಚಾವ್. ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯಾದ್ಯಂತ ನಿರಂತರವಾಗಿ ಸುರಿದ ಭಾರಿ ಮಳೆ ಸ್ವಲ್ಪ ದಿನ ಬಿಡುವು ಪಡೆದುಕೊಂಡಿತ್ತು. ಆದರೆ ಮತ್ತೆ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಅಲರ್ಟ್ ನೀಡಿದೆ. ಇಂದಿನಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿ 9 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ರೆಡ್ ಅಲರ್ಟ್ ನೀಡಲಾಗಿದೆ. ಇನ್ನು ಹಾಸನ, ಮೈಸೂರು, ದಾವಣಗೆರೆ ಸೇರಿದಂತೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಭಾರಿ ಮಳೆ ಸುರಿದಿದೆ. ಕಂಬಳಕೂಟದ ಪದಕಗಳ ಸರದಾರ ಚಿಂಕ್ರ ಕೋಣ ನಿನ್ನೆ ನಿಧನ ಹೊಂದಿದೆ. ಕಾರ್ಕಳ ತಾಲೂಕಿನ ಬೆಳುವಾಯಿ ಪೆರೋಡಿ ಪುತ್ತಿಗೆಗುತ್ತು ಕೌಶಿಕ್ ದಿನಕರ್ ಶೆಟ್ಟಿಯವರ ಕೋಣ ತನ್ನ 5 ವರ್ಷ ಪ್ರಾಯದಲ್ಲಿ ಬದುಕಿನ ಓಟ ನಿಲ್ಲಿಸಿದೆ. ಈ ಕೋಣ ಅದೆಷ್ಟು ಸ್ನೇಹಪರವಾಗಿತ್ತೆಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಕೌಶಿಕ್ ದಿನಕರ್ ಶೆಟ್ಟಿ ಹಾಗೂ ಅವರ ಮನೆಯವರಿಗೆ ಶೇಕ್ ಹ್ಯಾಂಡ್ ನೀಡುವಂತಹ ವಿಡಿಯೋ ಇದಾಗಿದೆ. ಆ ಮನೆಯಿಂದ ಯಾರೇ ಹೋಗಿ ಶೇಕ್ ಹ್ಯಾಂಡ್ ಕೊಡು ಅಂತ ಕೇಳಿದ್ರೆ ಚಿಂಕ್ರ ತಕ್ಷಣವೇ ತನ್ನ ಕೈ ನೀಡ್ತಾ ಇದ್ದ. ಆದರೆ ಆತನಿಗೆ ಬಂದ ಜ್ವರದಿಂದ ನಿನ್ನೆ ಉಸಿರು ಚೆಲ್ಲಿದ್ದಾನೆ. ಕೋಣ ಚಿಂಕ್ರನ ಸಾವು ಕಂಬಳ ಅಭಿಮಾನಿಗಳಿಗೆ ಭಾರಿ ಆಘಾತ ನೀಡಿದೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಹೋದ ಕಾರು ಪ್ರಯಾಣಿಕರು ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಮೇಲೆ ಹತ್ತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಮಧ್ಯರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಚಾಲಕ ಗೂಗಲ್ ಮ್ಯಾಪ್ ನೋಡಿಕೊಂಡು ಕಾರು ಚಲಾಯಿಸಿ ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಮೇಲೆ ಕಾರು ಹತ್ತಿಸಿದ್ದಾನೆ. ಕಾರು ಫ್ಲೈಓವರ್ ಕೊನೆಯ ಸ್ಥಳಕ್ಕೆ ಬಂದು ಅಲ್ಲೇ ಕೆಳಗೆ ಬಿದ್ದಿದೆ. ಸಕಾಲದಲ್ಲಿ ಚಾಲಕ ಬ್ರೇಕ್ ಹಾಕಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಇನ್ನು ನೇತಾಡುವ ಸ್ಥಿತಿಯಲ್ಲಿದ್ದ ಕಾರಿನಿಂದ ಪ್ರಯಾಣಿಕರು ಹೊರಬಂದು ಬಚಾವ್ ಆಗಿದ್ದಾರೆ. ಸೌಂದರ್ಯವನ್ನ ಸವಿಯಲು ಚಾರಣಕ್ಕೆ ಹೋದ 10 ಮಂದಿ ಕಾಲೇಜ್ ವಿದ್ಯಾರ್ಥಿಗಳು ದಾರಿ ತಪ್ಪಿ ಕೊನೆಗೆ ಪೊಲೀಸರ ಮೊರೆ ಹೋದ ಘಟನೆ ಬೆಳ್ತಂಗಡಿ ತಾಲೂಕಿನ ದಿಡುಪೆ ಸಮೀಪ ನಡೆದಿದೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜ್ ದ್ವಿತೀಯ MBBS ವಿದ್ಯಾರ್ಥಿಗಳು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿ ಗೂಗಲ್ ಮ್ಯಾಪ್ನಲ್ಲಿ ಬಂಡಾಚಿ ಟ್ರೆಕ್ಕಿಂಗ್ ಎಂದು ನಮೂದಿಸಿದ್ದಾರೆ. ಆಗ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ದಿಡುಪೆ ಮಾರ್ಗ ತೋರಿಸಿದೆ. ಇಲ್ಲಿಂದ ವಿದ್ಯಾರ್ಥಿಗಳು ಚಾರಣ ಆರಂಭಿಸಿದ್ದು ಬಂಡಾಜೆ ಜಲಪಾತ ತನಕ ಹೋಗಿದ್ದಾರೆ. ಆ ಬಳಿಕ ವಾಪಸ್ ಬರಲು ರಾಣಿಝರಿ ಕಡೆಯ ಮಾರ್ಗ ಹಿಡಿದಿದ್ದು ಅಷ್ಟರಲ್ಲಿ ಕತ್ತಲಾಗಿದ್ದರಿಂದ 10 ಮಂದಿ ಕೂಡ ದಾರಿ ತಪ್ಪಿದ್ದಾರೆ. ನೆಟ್ವರ್ಕ್ ಇಲ್ಲದ ಕಾರಣ ಗೂಗಲ್ ಮ್ಯಾಪ್ ಕೂಡ ಸಹಾಯ ಮಾಡಿಲ್ಲ. ವಿಷಯ ತಿಳಿದ ಬಾಳೂರು ಠಾಣಾ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯರ ಜೊತೆಗೂಡಿ 6 ಗಂಟೆಗಳ ಕಾಲ ಹುಡುಕಾಟ ನಡೆಸಿದ್ದು ಮಧ್ಯರಾತ್ರಿ 2 ಗಂಟೆ ವೇಳೆಗೆ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಸದ್ಯ ಪೊಲೀಸರು ಎಲ್ಲಾ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕಾಡಿನಿಂದ ವಾಪಸ್ ಕರೆದುಕೊಂಡು ಬಂದಿದ್ದಾರೆ.